ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ಅಧ್ಯಾಯ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ 121. 121ನೇ ಕೀರ್ತನೆ ಅದು ಯಾತ್ರಾಗೀತೆಯಾಗಿದೆ. ಯಾತ್ರಾಗೀತ ಮತ್ತು ಅದಕ್ಕೆ ಆಧಾರವಾಗಿ ಆದಿಕಾಂಡ 28:15 ಕನ್ನಡ ಬೈಬಲ್ ಅದರ ಅಧ್ಯಾಯದ ಮೇಲ್ಭಾಗದಲ್ಲಿ ಕೊಡಲಾಗಿದೆ. ಏನಿದೆ 28:15 ಆದಿಕಾಂಡ ನೋಡಿಕೊಳ್ಳೋಣ ಬನ್ನಿರಿ. 28ನೇ ಅಧ್ಯಾಯ ಮತ್ತು 15ನೇ ವಚನ ಆದಿಕಾಂಡ. ಅಲ್ಲಿ ಈ ರೀತಿಯಾಗಿದೆ: ಇದಲ್ಲದೆ ಇಲ್ಲಿ ಯಾಕೋಬನು ಬೇತೇಲಿನಲ್ಲಿ ಕನಸನ್ನು ಕಂಡು ಹರಕೆ ಮಾಡಿದ್ದು, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ಹೌದು, ಯೆಹೋವನು ಅವನ ಬಳಿಯಲ್ಲಿ, ಯಾಕೋಬನ ಬಳಿಯಲ್ಲಿ ನಿಂತು, ಆಶ್ಚರ್ಯ, ದೇವರು ಕಾಣಿಸ್ಕೊಂಡ್ರೇ ದೊಡ್ಡದು. ಅದರಲ್ಲಿ ದೇವರು ನಿಂತ್ಕೊಳ್ಳೋದು ಬಹಳ ಅಪರೂಪ. ದೇವರು ಸಿಂಹಾಸನಾರೂಢನಾಗಿರುವ ಆತನಾಗಿದ್ದಾನೆ. ಆತನು ರಿಲ್ಯಾಕ್ಸ್ ಆಗಿರುವ ಆತನಾಗಿದ್ದಾನೆ. ಆತನು ಅಧಿಕಾರ ವಹಿಸುವವನಾಗಿ ಕೂತಿರುವ ಆತನಾಗಿದ್ದಾನೆ. ಆದರೆ ಕೆಲವೊಮ್ಮೆ, ಉದಾಹರಣೆಗೆ ಸ್ಟೆಫನನು ಪ್ರಾಣ ಹೋಗ್ತಾ ಇದ್ದಾಗ, ಕರ್ತನಾದ ಯೇಸುವೇ ನನ್ನ ಆತ್ಮವನ್ನು ತಕ್ಕೋ ಅಂತ ಹೇಳಿದಾಗ ಕರ್ತನಾದ ಯೇಸು ಕ್ರಿಸ್ತನು ನಿಂತಿರುವುದನ್ನು ಕಂಡನಂತೆ. ಇಲ್ಲಿ ಕೂಡ ನಾವು ಆದಿಕಾಂಡ 28:13ನೇ ವಚನದಲ್ಲಿ ಯೆಹೋವನು ಯಾಕೋಬನ ಬಳಿಯಲ್ಲಿ ನಿಂತು ಆತನಿಗೆ ವಾಗ್ದಾನ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅದರ ಹಿನ್ನೆಲೆ ಈ ಕೀರ್ತನೆ 121. ನಾನು, ಮೊದಲನೇ ವಚನ, ಸಾಮ್ 121:1, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ನಮ್ಮ ದೇಶದಲ್ಲಿ ಕೂಡ ಪರ್ವತಗಳ ಕಡೆಗೆ ದೇವರ ಸಹಾಯವನ್ನು ಅಪೇಕ್ಷಿಸುವಂಥ ಸಂಸ್ಕೃತಿ, ಕಲಾಚಾರ, ಹಿನ್ನೆಲೆ ನಮ್ಮದು. ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ರೋಮ್ನಲ್ಲಿ ಕೂಡ 7 ಪರ್ವತಗಳ ನಡುವೆ ಇರುವ ಪಟ್ಟಣದಲ್ಲಿ ಆ ದೇವರನ್ನು ಹುಡುಕುವಂಥ ಒಂದು ಅನುಕೂಲತೆ ಅವರು ಮಾಡಿಕೊಂಡಿದ್ದಾರೆ. ಇಲ್ಲಿ ಕೂಡ ಅದೇ ಮಾತು ಬಳಸಲಾಗಿದೆ. ಆದರೆ ಒಂದು ವ್ಯತ್ಯಾಸ, ಅದನ್ನು ನಾವು ಸದ್ಯಕ್ಕೆ ನೋಡಲಿಕ್ಕಿದ್ದೇವೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ. ನಾವು ಪರ್ವತ ಅಂತ ಹೇಳಿದಾಗ ಯಾವ ರೀತಿಯಾಗಿ ಪರ್ವತಗಳ ಕಡೆಗೆ ಅಬ್ರಹಾಮನು ಮೋರಿಯಾ ಪರ್ವತದ ಕಡೆಗೆ ಹೊರಟನು, ಅವನಿಗೆ ಸಹಾಯ ಸಿಕ್ತು. ಕರ್ಮೆಲ್ ಪರ್ವತದ ಬಳಿಯಲ್ಲಿ ಮಹಾಪ್ರವಾದಿ ಎಲಿಯನು, ಆತನು ಒಂದು ಸ್ಪರ್ಧೆಯನ್ನು ಮಾಡಿ ದೇವರ ಕಡೆಯಿಂದ ಸಹಾಯ ಸಿಕ್ತು. ಕಲ್ವಾರಿ ಪರ್ವತದ ಕಡೆಗೆ ನಾವು ಕೂಡ ಕಣ್ಣೆತ್ತಿ ನೋಡುವ ಪಕ್ಷದಲ್ಲಿ ಲೋಕದ ಎಲ್ಲ ಜನರಿಗೂ ಸಹಾಯವು ಬರುವಂಥದ್ದಾಗಿದೆ. ಹೌದು, ನನ್ನ ಸಹಾಯವು ಎಲ್ಲಿಂದ ಬರುವುದು ಎಂಬ ಪ್ರಶ್ನೆ ಮೊದಲನೇ ವಚನದಲ್ಲಿ ಕೀರ್ತನೆಗಾರನು ಹಾಕಿಕೊಂಡು ಅದಕ್ಕೆ ಉತ್ತರ 2ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ, ಕ್ಲಿಯರ್ ಆಗಿ
ಯಾಕಂದರೆ ಯಹೂದಿಗಳ ಒಂದು ಆತ್ಮಿಕತ್ವ, ಅವರ ಧಾರ್ಮಿಕತ್ವ, ಅವರ ಕಲಾಚಾರ ಅಥವಾ ಸಂಸ್ಕೃತಿ, ಹಿನ್ನೆಲೆ, ಪ್ರಾರ್ಥನೆ, ಭಕ್ತಿ ಇವೆಲ್ಲವುಗಳಲ್ಲಿ ಅಸ್ಪಷ್ಟತೆ ಅನ್ನೋದು ಇರಲಿಲ್ಲ. ಭಾಳ ಕ್ಲಿಯರ್, ಭಾಳ ಸ್ಪಷ್ಟ, ಭಾಳ ಶಿಸ್ತು. ಅದನ್ನು ತಪ್ಪಿದಾಗಲೇ ಅವರಿಗೆ ಗಲಿಬಿಲಿ ಸಮಸ್ಯೆ ಬಂತು. ಈ ಕಾರಣದಿಂದ ಅವರು ಸರಿಯಾಗಿ ಒಯ್ಯಲ್ಪಡಬೇಕಾಯಿತು. ಇರಲಿ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಮೊದಲನೇ ವಚನ. ಎರಡನೇ ವಚನದಲ್ಲಿ ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಯೆಹೋವನೆಂದರೆ ಸದಾ ಇರುವಾತನು, ಇರುವಾತನೇ ಆಗಿರುವಾತನಿಂದಲೇ, ಇರುವಾತನೇ ಆಗಿರುವಾತನಿಂದಲೇ ನಾನು ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತನಿಂದಲೇ ನಮ್ಮ ಸಹಾಯವು. ಹಾಗಾದರೆ ಎರಡು ಸಂಗತಿ. ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಅಂತ ಹೇಳಿದ ಮೇಲೆ ಸೃಷ್ಟಿಕರ್ತನಿಂದ, ಯೆಹೋವನಿಂದಲೇ ಅಂತ ಹೇಳಿದಾಗ ಇರುವಾತನಿಂದಲೇ. ಹಾಗಾದರೆ ಸದಾ ಇರುವ ಸೃಷ್ಟಿಕರ್ತನಿಂದಲೇ ನಮ್ಮ ಸಹಾಯ. ಯಾಕೆ ಸೃಷ್ಟಿಕರ್ತನಂತ ಇಲ್ಲಿ ಹೇಳಲಾಗಿದೆ ಅಥವಾ ನಿರ್ಮಿಸಿದವನು ಭೂಮಿ ಆಕಾಶ ಅಂದರೆ, ಭೂಮಿ ಆಕಾಶ ನಿರ್ಮಿಸುವಂಥದ್ದು ಭಾಳ ದೊಡ್ಡ ಕೆಲಸ, ಭಾಳ ದೊಡ್ಡ ಕಾರ್ಯ, ಭಾಳ ದೊಡ್ಡ ಅದ್ಭುತ, ಭಾಳ ದೊಡ್ಡ ಸಾಹಸ. ಅಷ್ಟು ದೊಡ್ಡ ಕೆಲಸವನ್ನೇ ದೇವರು ಮಾತಿನಿಂದ ನಿರ್ಮಿಸಿದ ಮೇಲೆ ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳನ್ನು, ಒಬ್ಬೊಬ್ಬ ವ್ಯಕ್ತಿಯ ಜೀವನದಲ್ಲಿ ಇರುವಂಥ ಚಿಕ್ಕ ಸಮಸ್ಯೆ, ಅದು ನನ್ನ ಮಗಳ ವಿಷಯದಲ್ಲಿ ಚಿಂತೆಯೋ, ಮಕ್ಕಳ ಭವಿಷ್ಯದ ವಿಷಯದಲ್ಲಿ ನನಗಿರುವ ಚಿಂತೆಯೋ, ಬರಬೇಕಾದಂಥ ಅಥವಾ ಕೊಡಬೇಕಾದಂಥ ಹಣದ ವಿಷಯದಲ್ಲಿ ಚಿಂತೆಯೋ ಅಥವಾ ಒತ್ತಡವೋ, ಅಥವಾ ಸಂಬಂಧದಲ್ಲಿ, ಪ್ರೀತಿಯ ಸಂಬಂಧದಲ್ಲಿ ಕುಟುಂಬ ಸಮಸ್ಯೆ, ಇವೆಲ್ಲ ಇರುವಾಗ ಚಿಕ್ಕ ಚಿಕ್ಕ ಭೂಮ್ಯಾಕಾಶವನ್ನೇ ಬೆಳಕಾಗಲಿ ಎಂಬುದಾಗಿ ಹೇಳಿದ ದೇವರು. ಆ ವಾಕ್ಯ ಬೆಳಕಾಗಲಿ ಅಂತಿದೆಯಲ್ವ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ. ಅದರ ಬಗ್ಗೆ ಒಬ್ಬರು ಹೇಳಿದಂಥ ಹೇಳಿಕೆ ಭಾಳ ನನ್ನ ಮನಸ್ಸನ್ನು ಬಹಳ ಸ್ಪಷ್ಟಪಡಿಸಿದೆ. ಯಾಕಂದರೆ ಇಸ್ರಾಯೇಲ್ನಿಂದ ಒಬ್ಬ ಸಹೋದರಿ ಬಂದಿದ್ದರು. ಅವರು ಬಂದ್ಬಿಟ್ಟು ಅವರು ಯೇಸು ಕ್ರಿಸ್ತನನ್ನು ನಂಬಿದ ವ್ಯಕ್ತಿಯಾಗಿರಲಿಲ್ಲ. ಆದರೆ ಯಹೂದಿಯಾಗದಂಥ ವ್ಯಕ್ತಿ ಬಂದು ಆದಿಕಾಂಡ 1:3 ಬಗ್ಗೆ ಮಾತನಾಡುವಾಗ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಅಂತಿದೆ. ಆದರೆ ಅವರು ಹೇಳಿದ್ದು ನಮ್ಮ ಹೀಬ್ರೂ ಬೈಬಲ್ನಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಆಗ ದೇವರು, ಅದೆಲ್ಲ ಸರಿಯಾಗಿದೆ, ಎಲೋಹಿಮ್ ಬೆಳಕಾಗಲಿ ಎಂಬುದಾಗಿ ಅಲ್ಲ, ಬೆಳಕಾಗುವುದು. ಯಾಕಂದರೆ ಸೃಷ್ಟಿಕರ್ತನು ಏನಾದರೂ ಮಾತಾಡಿದರೆ, ದೊಡ್ಡ ಯಜಮಾನನು ಚಿಕ್ಕ ಕೆಲಸದವ್ರ ಹತ್ರ ಮಾತಾಡುವಾಗ ದಯಮಾಡಿ ಕೆಲಸ ಮಾಡಪ್ಪ ಎಂಬುದಾಗಿ ಹೇಳಲ್ಲ, ಕಮ್ಯಾಂಡ್ ಕೊಡ್ತಾರೆ. ಅದೇ ರೀತಿಯಾಗಿ ದೇವರು, ಸೃಷ್ಟಿಕರ್ತನಾದ ದೇವರು ಸೃಷ್ಟಿಗಳೊಂದಿಗೆ ಮಾತನಾಡುವಾಗ ದಯಮಾಡಿ ಬೆಳಕಾಗಲಿ ಆ ರೀತಿಯಾಗಿ ಭಾವನೆ ಅಲ್ಲ, ಬೆಳಕಾಗುವುದು ಕಮ್ಯಾಂಡ್ ಅನ್ನಲು ಬೆಳಕಾಯಿತು. ಅದೇ ರೀತಿಯಾಗಿ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನು, ಆತನು ಒಂದು ಕಮ್ಯಾಂಡ್ ಕೊಟ್ಟರೆ ಸಾಕು, ಒಂದು ಆಜ್ಞೆ ಕೊಟ್ಟರೆ ಸಾಕು, ಒಂದು ಮಾತು ಹೇಳಿದರೆ ಸಾಕು, ನನ್ನ ಜೀವನದಲ್ಲಿ ಬದಲಾಗಬೇಕಾದಂಥ ಸಂಗತಿಗಳು, ಬಿಡಬೇಕಾದ ಸಂಗತಿಗಳು, ಸರಿಪಡಿಸಿಕೊಳ್ಳತಕ್ಕಂಥ ಸಂಗತಿಗಳು, ಅಗತ್ಯವಾದಂಥ ಸಂಗತಿಗಳು, ಕೊರತೆಯಾಗಿರುವ ಸಂಗತಿಗಳು, ಆರೋಗ್ಯದ ಕ್ಷೇತ್ರ, ಹಣದ ಕ್ಷೇತ್ರ, ಸಂಬಂಧದ ಕ್ಷೇತ್ರ,
ಎಂಥ ಸಮಸ್ಯೆ ಇದ್ದರೂ, ಎಂಥ ಶೋಧನೆ ಇದ್ದರೂ, ದೇವರು ಸೃಷ್ಟಿಕರ್ತನು, ದೇವರು ಸದಾ ಇರುವಾತನು ಎಂಬಂಥ ವಿಷಯವನ್ನು ನಾವು ಈ ಮೊದಲಿನ 2 ವಚನಗಳಲ್ಲಿ ನೋಡಿಕೊಳ್ಳಬಹುದು. ಕೀರ್ತನೆ 121ನೇ ಅಧ್ಯಾಯ. ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ನನ್ನ ಸಹಾಯವು ಯೆಹೋವನಿಂದಲೇ. ಆ ರೀತಿಯಾಗಿ ಹೇಳಿಬಿಟ್ಟು 7 ಸಹಾಯಗಳನ್ನು 3ನೇ ವಚನದಿಂದ 8ನೇ ವಚನದಲ್ಲಿ ಆ ಸಹಾಯವು ಎಂತೆಂಥ ಸಹಾಯವು ಬರ್ತದೆ. ದೇವರಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಸದಾ ಇರುವಾತನಿಂದ ಏನೆಲ್ಲ ಸಹಾಯಗಳು ಬರ್ತದೆ? 7 ಸಹಾಯಗಳು ಬರ್ತಾವಂತ್ರೆ. 1, 3ನೇ ವಚನ, ಪಾದಗಳನ್ನು ಕದಲಗೊಳಿಸದ ಸಹಾಯ. ಪಾದಗಳನ್ನು ಕದಲಗೊಳಿಸದ ಸಹಾಯ. ಯಾಕಂತ ಹೇಳಿದರೆ ಕೆಲವು ಸಾರಿ ಈ ಪಾದ ಅನ್ನುವಂಥದ್ದು ನಮಗೆ 2 ರೀತಿಯಿಂದ ಪ್ರಾಮುಖ್ಯ. ಒಂದು, ನಡೆಯೋದಕ್ಕೆ. ಅನುದಿನ ಕೆಲಸ ಮಾಡಬೇಕಾದ್ರೆ ನಾವು ಮನೆಯಲ್ಲಿ ಕೂಡ ನಡಿಬೇಕು. ಪಾದವನ್ನು ಕದಲಗೊಳಿಸೋದಿಲ್ಲ ಅಂತ ಹೇಳುವಾಗ ದೇವರ ಭದ್ರತೆ, ಸುಭದ್ರತೆ, ಕಾಪಾಡುವಿಕೆ, ನಡೆಸುವಿಕೆ. ಪಾದ ಅಂತ ಹೇಳಿದ ಮೇಲೆ ಇನ್ನೊಂದು ಅರ್ಥ, ಅದೇನೆಂದರೆ ಶುಭವರ್ತಮಾನವನ್ನು ಸಾರುವ ವ್ಯಕ್ತಿಗಳ ಪಾದ ಎಷ್ಟೋ ಅಂದವಾಗಿದೆ ಅಂತ. ಆದರೆ ಎಲ್ಲರ ಪಾದಗಳು ಹಾಗೆಯೇ ಆ ಪಾದಗಳು ಇರ್ತೈತೆ. ದೇವರ ಸೇವಕರ ಅಂದರೆ ಸುವಾರ್ತೆಯನ್ನು ಸಾರುವಂಥವರ ಪಾದ. ಆದರೆ ಬೈಬಲ್ನಲ್ಲಿ ಅವರ ಪಾದಗಳಷ್ಟೇ ಅಂದವಾಗಿದೆ ಅಂದರೆ ಏನದು ಅರ್ಥ ಎಂಬುದಾಗಿ ನಾನು ಯೋಚನೆ ಮಾಡಿದ್ದುಂಟು. ಆ ವಾಕ್ಯ ಯೆಶಾಯನಲ್ಲಿ, ರೋಮ ಪತ್ರಿಕೆ 2 ಕಡೆ ಬರುವಾಗ ಅದರ ಅರ್ಥ ಏನಂದರೆ, ನಮಗೆ 2 ಪಾದಗಳನ್ನು ನೋಡಿದರೆ ಇದು ಸಾಮಾನ್ಯ ವ್ಯಕ್ತಿಗಳ ಪಾದ ಮತ್ತು ಸುವಾರ್ತೆ ಸೇರುವವರ ಪಾದ, 2 ಪಾದಗಳನ್ನು ನಾವು ಟೆಸ್ಟ್ ಮಾಡಿ ನೋಡಿದರೆ 2 ಸೇಮ್ ಇರ್ತದೆ, ಅಂದವಾಗಿರೋದಿಲ್ಲ. ಆದರೆ ದೇವರಿಗೆ ವ್ಯತ್ಯಾಸ ಕಾಣ್ತದೆ. ದೇವರಿಗೆ ಸುವಾರ್ತೆಯನ್ನು ಸಾರುವವರ ಪಾದ ಅಂದವಾಗಿ, ಸ್ಪೆಷಲ್ ಆಗಿ, ವಿಶೇಷವಾಗಿ ಇರ್ತದಂತೆ. ಸರಿ, 2ನೇ ಸಹಾಯ, ಕಾಯುವ ಸಹಾಯ. ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದ ಮೊದಲನೇ ಸಹಾಯ ಪಾದ ಕದಲದ ಸಹಾಯ. 2ನೇದು ಕಾಯುವ ಸಹಾಯ. 121 3ನೇ ವಚನದಲ್ಲಿ. 3ನೇ ಸಹಾಯ ಕೇವಲ ನಿನ್ನನ್ನು ಕಾಯುವ ಸಹಾಯ ಅಷ್ಟೇ ಅಲ್ಲ, ದೇಶವನ್ನೇ ಕಾಯುವ ಸಹಾಯ, ದೊಡ್ಡ ಸಹಾಯ. ಹೌದು, 4ನೇ ವಚನದಲ್ಲಿ ಇಸ್ರಾಯೇಲ್ಯರನ್ನು ಕಾಯುವ ಆತನು. ಹಾಗಾದರೆ ದೇವರು ವಿಶ್ವಾಸಿಗಳನ್ನು ಕಾಯುವ ಆತನಾಗಿದ್ದಾನೆ. ಹೌದು, ಇಡೀ ದೊಡ್ಡ ದೇಶವನ್ನೇ, ಲಕ್ಷಾಂತರ ಜನರ ದೇಶವನ್ನೇ ಕಾಯುವ ಆತನಾಗಿದ್ದಾನೆ. ದೊಡ್ಡ ಸಹಾಯ. ಯಾಕೆ? ಆತನು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಸದಾ ಇರುವ ಆತನೇ ಆಗಿದ್ದಾನೆ. 4ನೇ ಸಹಾಯ ಏನಂತ ಹೇಳಿದರೆ, ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ. ನಾನು ಹೇಳಿದ್ನಲ್ವಾ, ಇದೇ ಆದಿಕಾಂಡ 28 ಆ ಅಧ್ಯಾಯದಲ್ಲಿ ದೇವರು ಯಾಕೋಬನ ಬಳಿಯಲ್ಲಿ ನಿಂತು, ಅದೇ ಮಾತು ಇಲ್ಲಿದೆ ನೋಡ್ರಿ. 5ನೇ ವಚನದಲ್ಲಿ, 121ನೇ ಕೀರ್ತನೆ 5ನೇ ವಚನದಲ್ಲಿ ದೇವರು ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತ. ನನಗೆ ಬಿಸಿಲಂದರೆ ಆಗೋದಿಲ್ಲ, ಆದರೆ ಕೆಲವೊಮ್ಮೆ ದೇವರು ನೆರಳಿನಂತೆ ನಿಲ್ಲುವ ಸಹಾಯ ಕೊಡ್ತೀನೆಂಬುದಾಗಿ ನನ್ನಂಥವರಿಗೆ ಆತನು ಹೇಳ್ತಾನೆ. ಆಶ್ಚರ್ಯ. ಅದನ್ನೇ 6ನೇ ವಚನದಲ್ಲಿ ಹಗಲಲ್ಲಿ ಸೂರ್ಯನ, ಅದೊಂದು ಸಹಾಯ. 5ನೇ ಸಹಾಯ 6ನೇ ವಚನದಲ್ಲಿ ಹಗಲಲ್ಲಿ ಸೂರ್ಯನು, ಅದರಿಂದ ಸಹಾಯ. ಯಾಕಂದರೆ ಎಷ್ಟೋ ಜನರು ಸೂರ್ಯ ಬಿಸಿಲಿನಿಂದ
ಸತ್ತೋಗುವಂಥದ್ದನ್ನು ದಿನಪತ್ರಿಕೆಯಲ್ಲಿ ಓದಿದ್ದೇವೆ. ಆದರೆ ಆ ಸಹಾಯ ಕೂಡ ದೇವರು, ಸೂರ್ಯನನ್ನು ಸೃಷ್ಟಿ ಮಾಡಿದ ದೇವರು ಕೊಡ್ತೀನೆಂಬುದಾಗಿ ಹೇಳಿದ್ದಾರೆ. ದೇವ್ರಿಗೆ ಸ್ತೋತ್ರವಾಗಲಿ. ಇರುಳಲ್ಲಿ ಚಂದ್ರನು, ಹೌದು, ಕೆಲವು ಸಾರಿ ಚಂದ್ರ ಬಾಧೆ, ಚಂದ್ರನಿಂದ ಉಂಟಾಗುವಂಥ ವೈಜ್ಞಾನಿಕವಾದಂಥ ಕೆಲವು ಕಾರ್ಯಗಳಾಗ್ತದೆ. ಅದರಿಂದ ಕೂಡ ದೇವರು ನಮಗೆ ಕಾಯುವ ಸಹಾಯವನ್ನು ಕೊಡ್ತಾನಂತ್ರಿ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನಮಗೆ 7 ವಿಧವಾದಂಥ ಸಹಾಯಗಳು. ಕೊನೆಯ ಸಹಾಯ ಏನು? 7ನೇ ವಚನದಲ್ಲಿ ಎಲ್ಲ ಕೇಡಿನಿಂದ ತಪ್ಪಿಸುವ ಸಹಾಯ. ಇದನ್ನೇ ಮತ್ತಾಯ 6ರಲ್ಲಿ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶೋಧನೆಗಳಿಂದ ಬಿಡಿಸು ಅಥವಾ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬಂಥ ಅದೇ ಪದ ಬಹುಶಃ ಯೇಸು ಕರ್ತನು ನಮಗೆ ಮತ್ತಾಯ 6ರಲ್ಲಿ ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳುವಾಗ ಕೀರ್ತನೆ 121:7 ನೆನಪಿಗೆ ಮಾಡಿಕೊಂಡಿರಬೇಕು. ಕೊನೆಯದಾಗಿ 8ನೇ ವಚನ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡುವನು. ಆಶ್ಚರ್ಯ ಅಲ್ವಾ? ಮನೆ ಬಿಟ್ಟು ಹೊರಗೆ ಹೋದಾಗ ಮತ್ತೆ ಮನೆಗೆ ಹಿಂದಿರುಗಿ ಬರ್ತೀವಿ ಅನ್ನುವಂಥ ಗ್ಯಾರಂಟಿ ಇಲ್ಲ. ಪ್ರಯಾಣ ಮಾಡಿ ಹೋದಾಗ ಮತ್ತೆ ಹಿಂದಿರುಗಿ ಬರ್ತೀವಿ ಎಂಬ ಖಚಿತತ್ವ ಇಲ್ಲ. ಆದರೆ ದೇವರು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರು ಸದಾ ಇರುವವನಾಗಿ ಈ ಸಪ್ತ ಸಹಾಯಗಳನ್ನು ಮಾಡುವಾತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 121ನೇ ಅಧ್ಯಾಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.